ಆ್ಯಸ್ ಅ ಆರ್ಟಿಸ್ಟ್ ನಿಮಗೆ ಆಬ್ವಿಯಸ್ಲಿ ಇರುತ್ತೆ, ನಿಮ್ಮ ಒಂದು ಫೀಲ್ಡ್ ಮೇಲೆ ನಿಮಗೆ ಪ್ರೀತಿ, ತುಂಬ ಪ್ರೀತಿ ಇರುತ್ತೆ. ಸೊ ಇಷ್ಟೆಲ್ಲ ಆದಮೇಲೆ ಒಂದು ಮಗುವನ್ನ ನೀವು ಜನನಾಮ ಕೊಡ್ತೀರಿ, ಅದಾದಮೇಲೆ ಮಗುನ ನೋಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗ್ತೀರಾ, ಫುಲ್ ಅದರಲ್ಲೇ ನಿಮ್ಮ ಲೈಫು ಮುಳುಗ್ಬಿಟ್ಟಿರತ್ತೆ. ಎಲ್ಲೋ ಒಂದು ಕಡೆ ನಿಮ್ದು ಈ ಕಡೆ ಪಕ್ಕದ ಲೈಫು ನಿಮ್ಮ ಫೀಲ್ಡು. ಸೊ ಅದನ್ನು ಎಷ್ಟು ಮಿಸ್ ಮಾಡ್ಕೊಳ್ತೀರಾ? ನಾನು ಒಂಥರ ಆ್ಯಕ್ಟಿಂಗ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ. ಬಟ್ ದೆನ್ ನನಗೇನು ಅನಿಸುತ್ತೆ ಅಂದರೆ, ಇವಾಗ ನಾನು ಇವಾಗ ಆ್ಯಕ್ಟರಾಗಿ ವಾಪಸ್ ನಾನು ಫೀಲ್ಡಿಗೆ ಹೋಗಬೇಕು ಅಂದರೆ ನಾನು ತುಂಬ ರೂಲ್ಸ್ ಪ್ರಕಾರ ಹೋಗ್ತೀನಿ. ಐ ಹ್ಯಾವ್ ಟು ಲುಕ್ ಇನ್ ಅ ಸರ್ಟನ್ ವೇ. ನನಗೆ ಈ ಥರ ಟೈಮ್ ಇರಬೇಕು ನನಗೆ. ಇವಾಗ ನನ್ನ ಮಗನ ಐ ಕ್ಯಾಂಟ್ ಅಫೋರ್ಡ್ ಅಲ್ವಾ, ನನ್ನ ಮಗನ್ನ ಬಿಟ್ಟು ನಾನು ಹೋಗೋದಕ್ಕೆ ಇಟ್ ಈಸ್ ನಾಟ್ ಲೈಕ್ ಇವಾಗ ನಾನು ಬಿಟ್ಟು ಹೋಗೋಕ್ಕಾಗಲ್ಲ ಅಂತಿಲ್ಲ. ನಾನು ನೋಡ್ಕೊಳ್ಳೋರು ಇರ್ತಾರೆ, ಎಲ್ಲ ಇರುತ್ತೆ, ಎಲ್ಲ ಸಿಗುತ್ತೆ. ಬಟ್ ಹೀ ಈಸ್ ಮಿಸ್ಸಿಂಗ್ ಹಿಸ್ ಚೈಲ್ಡ್ಹುಡ್ನು. ಇವಾಗ ನನಗೆ ನನ್ನ ಚೈಲ್ಡ್ಹುಡ್ಡು ನಾನು ಸ್ಪೆಂಡ್ ಮಾಡಿದ್ದು ನನ್ನ ತಾತಾಜಿ ಜೊತೆ. ನಮ್ಮಮ್ಮ ವರ್ಕ್ ಮಾಡ್ತಿದ್ರು. ನಾನು ತಾತಾಜಿ ಜೊತೆ ಸ್ಪೆಂಡ್ ಮಾಡಿದಾಗ ನಂಗೆ ರಿಯಲೈಸ್ ಆಯಿತು, ನನ್ನ ಚೈಲ್ಡ್ಹುಡಲ್ಲಿ ನನ್ನ ತಾತಾಜಿ ಜೊತೆ ಇದ್ನಲ್ಲ. ಆಮೇಲೆ ಸಡನ್ನಾಗಿ ನಮ್ಮ ಅಮ್ಮನ ಜೊತೆ ಬಂದುಬಿಟ್ಟೆ. ಆ್ಯಂಡ್ ನಂಗೆ ಆ ಡಿಫ್ರೆನ್ಸ್, ಆ ಫೀಲಿಂಗು ನನಗೆ ಗೊತ್ತಿದೆ. ನನಗೆ ಗೊತ್ತಿರೋ ಫೀಲಿಂಗ್ನೇ ವಾಪಸ್ ನನ್ನ ಮಗನಿಗೂ ಕೊಡಬೇಕು ಅಂತ ನನಗಿಷ್ಟ ಇಲ್ಲ. ಸೊ ಎಸ್, ಐ ಡೂ ಮಿಸ್ ಮೈ ಕರಿಯರ್. ಬಟ್ ನನ್ನ ಮಗನ್ಕಿಂತ ನಾನು ಬೇರೆ ಏನೂ ಜಾಸ್ತಿ ಮೇಲ್ಗಡೆ ಇಡೋದಕ್ಕಾಗೋದಿಲ್ಲ. ಬಿಕಾಸ್ ಆ ಚಿಕ್ಕ ಮಗುಗೆ ನಾನು ರೆಸ್ಪಾನ್ಸಿಬಲ್ ಆಗಿದ್ದೀನಿ. ಆ ರೆಸ್ಪಾನ್ಸಿಬಿಲಿಟಿನ ಬಿಟ್ಟು ನನಗೆ ಹೋಗಬೇಕು ಅಂತ ಹೇಳಿದ್ರೆ ನನಗೆ ಇಷ್ಟ ಆಗ್ತಿಲ್ಲ. ಸೊ ಐ ಫೀಲ್ ಎಲ್ಲದಕ್ಕೂ ಒಂದು ಸಮಯ ಇರುತ್ತೆ. ಇವಾಗ ನಾನು ವರ್ಕ್ ಮಾಡೋಕ್ಕೆ ಒಂದು ಸಮಯ ಆಯಿತು, ನನ್ನ ಲೈಫ್ನ ಲೀಡ್ ಮಾಡಿ ಎಂಜಾಯ್ ಮಾಡೋಕ್ಕೆ ಒಂದು ಸಮಯ ಆಯಿತು. ಇವಾಗ ಮದುವೆ ಆಗಿ ಒಂದು ಲೈಫ್ ಸೆಟ್ಲ್ ಆಗೋ ಒಂದು ಸಮಯ ಬರುತ್ತೆ. ಅದೆಲ್ಲ ನನ್ನ ಚಾಯ್ಸು. ಇವಾಗ ಹೇಗೆ ನೌ ಡೇಸ್ ನಮ್ಮ ಜನ್ರೇಷನಲ್ಲೆಲ್ಲ ಹಾಫ್ ಆಫ್ ದೆಮ್ ಆರ್ ನಾಟ್ ಮ್ಯಾರಿಡ್. ಇವಾಗ ಅದು ಅವ್ರ ಚಾಯ್ಸು. ಇವಾಗ ನಾನು ಮದುವೆ ಆಗೋದು ನನ್ನ ಚಾಯ್ಸು, ಮಗು ಮಾಡ್ಕೊಳ್ಳೋದು ನನ್ನ ಚಾಯ್ಸು. ನನ್ನ ಚಾಯ್ಸ್ ಮಾಡಾದ್ಮೇಲೆ ಆ ರೆಸ್ಪಾನ್ಸಿಬಿಲಿಟಿ ನಾನು ತೊಗೊಳ್ಳೇಬೇಕು. ಲೈಕ್ ವೆನ್ ಐ ಆಮ್ ಆ್ಯಕ್ಟಿಂಗ್, ನಾನು ಒಂದು ಪ್ರಾಜೆಕ್ಟ್ನ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ನಾನು ಅದನ್ನು ಕ್ವಿಟ್ ಮಾಡೋಕ್ಕಾಗಲ್ಲ. ಐ ಕಾಂಟ್ ಸಡನ್ಲಿ ಕೈ ಕೊಡೋಕ್ಕಾಗಲ್ಲ. ನನ್ನ ರೆಸ್ಪಾನ್ಸಿಬಿಲಿಟಿ ಅದು. ನಾನು ಹೇಳಿದ್ದೀನಿ, ನಾನು ಮಾಡ್ತೀನಿ, ಮಾಡಲೇಬೇಕು. ಸೊ ಅದೇ ರೀತಿ ದಿಸ್ ಇಸ್ ಒನ್ ರೆಸ್ಪಾನ್ಸಿಬಿಲಿಟಿ. ನಾವು ಇದರಿಂದ ಹೋಗೋದಕ್ಕೆ ಆಗಲ್ಲ. ಒಂದು ಪ್ರಾಜೆಕ್ಟ್ ಆದರೂ ಆಯ್ತು ಸರ್, ನಂಗೆ ಆಗ್ತಾ ಇಲ್ಲ, ಕಷ್ಟ ಆಗ್ತಿದೆ, ರೆಸ್ಪಾನ್ಸಿಬಿಲಿಟಿ ಸಮಥಿಂಗ್ ಯು ಕಾಂಟ್ ಲೀವ್. ಸೊ ನನ್ನ ಚೈಲ್ಡ್ಹುಡ್ನ ನಾನು ನೋಡಿಕೊಂಡು ನನ್ನ ಹೇಗೆ ಫೀಲ್ ಆಯಿತು ಅಂತೆಲ್ಲ ಆ ಚಿಕ್ಕ ಚಿಕ್ಕ ಫೀಲಿಂಗ್ಸು ನನ್ನ ಮಗಂಗೆ ಬರಬಾರ್ದು ಅನ್ನೋ ಮೇಜರ್ ಕಾರಣದಿಂದ ಐ ಡೋಂಟ್ ವಾಂಟ್ ಟು ಲೈಕ್ ಸಡನ್ಲಿ ಜಂಪ್ ಇನ್ ಟು ಎನಿ ಪ್ರಾಜೆಕ್ಟ್. ಬಿಕಾಸ್ ನನಗೆ ಗೊತ್ತು ಅದು ಹೇಗೆ ಫೀಲ್ ಆಗುತ್ತೆ. ಇವಾಗ ಅವ್ನು ಸ್ಕೂಲ್ಗೆ ಹೋಗ್ತಾ ಇದ್ದಾನೆ, ಆ ಟೈಮ್ ನನಗೆ ಸಿಕ್ತು, ಜಸ್ಟ್ 1-2-3 hours ಎಕ್ಸ್ಟೆಂಡ್ ಮಾಡ್ಕೊಂಡು ನಾನು ಒಂದು ಪ್ರಾಜೆಕ್ಟ್ ಮಾಡ್ಬೋದು ಅಂದರೆ ಅದು ಬೇರೆ ವಿಷಯ. ಬಟ್ ಇಷ್ಟು ಚಿಕ್ಕ ಮಗುನ ಬಿಟ್ಟು ಸೊ ಒಂದು ಸಪೋಸ್ ಕಮ್ ಬ್ಯಾಕ್ ಮಾಡಬೇಕು ಅಂತಂದ್ರೂ ಅವ್ರು ಸ್ಕೂಲಿಗೆ ಹೋಗೋದು ಸ್ಟಾರ್ಟ್ ಮಾಡಿದ್ಮೇಲೆ ನೀವು ಪ್ಲ್ಯಾನ್ ಮಾಡ್ಕೊಳ್ತೀವಿ. ಓಕೆ, ಸ್ವಲ್ಪ ದೊಡ್ಡವನಾಗಿ. ಸೊ ಚಂದನ್ ಏನು ಮಾಡ್ತಾ ಇದ್ದಾರೆ ಇವಾಗ? ಅವ್ರದ್ದು ಏನೇನು ಪ್ರಾಜೆಕ್ಟ್? ಚಂದನ್ ಫಿಲಮ್ ಮಾಡ್ತಾ ಇದ್ದಾರೆ, ನಾವೇ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಆಲ್ಮೋಸ್ಟ್ ಮುಗ್ದಿದೆ. ಎಡಿಟಿಂಗ್ DI ಎಲ್ಲ ನಡೀತಾ ಇದೆ. ಸೊ ಹೋಪ್ಫುಲಿ ಈ ನಮ್ಮ ಇಂಡಿಯಾದು ಪಾಕಿಸ್ತಾನ್ ವಾರ್ ಸ್ಟಾಪ್ ಆದರೆ ವಿ ಆರ್ ಹೋಪಿಂಗ್ ರಿಲೀಸ್ಗೆ ರೆಡಿ ಆಗಿದೆ. ಓಕೆ, ಸೊ ಇನ್ 2 months ಪ್ರಾಬಬ್ಲಿ ರಿಲೀಸ್ಗೆ ಪ್ರಮೋಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿ ಹೋಪ್ಫುಲಿ ಅದು ಚೆನ್ನಾಗಾಗಲಿ ಅಂತ ನಾವು ದೇವ್ರನ್ನ ಬೇಡ್ಕೊಳ್ತಾ ಇದ್ದೀವಿ ಅಷ್ಟೇ. ಓಕೆ, ಸೊ ಇನ್ನೊಂದು ನನಗೆ ಕೇಳೋದಿತ್ತು. ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ನೋಡ್ದಂಗೆ ನಿಮ್ಮದು ಮತ್ತು ನೇಹಾದು, ನನಗೆ ಐ ಮೀನ್ ನಾನು ನೇಹಾ ಅವ್ರು ಹೇಳಿದ್ದೇನೆ ನಾನು ಕೇಳಿದ್ದು, ಇಬ್ರದ್ದು ಸೇಮ್ ಟೈಮಲ್ಲೇ ಪ್ರೆಗ್ನೆಂಟ್ ಆಗಿದ್ದು, ಆಮೇಲೆ ಇಬ್ರದ್ದು ಬಸ್ರಿ ಬೈಕಿ ಸೇಮ್ ಇತ್ತು. ಎಲ್ಲೋ ಒಂದು ಕಡೆ ಅವ್ರು ಹೇಳಿದ್ದು ನಂದು ಮತ್ತು ಕವಿತಾಂದು ಒಂದೇ ಥರ ಪ್ರೆಗ್ನೆನ್ಸಿ ಹೋಗ್ತಾ ಇದೆ ಅಂತಂದು. ಸೊ ಆಬ್ವಿಯಸ್ಲಿ ನೀವಿಬ್ರು ತುಂಬ ಒಳ್ಳೆ ಫ್ರೆಂಡ್ಸು, ಎಷ್ಟು ಕಾಕತಾಳಿಯಾಗಿ ಇಬ್ಬರು ಒಟ್ಟಿಗೆ ಪ್ರೆಗ್ನೆಂಟ್ ಆಗಿರೋದು. ಸೊ ಅದೆಲ್ಲ ನನಗೆ ಹೇಳೋದಾದ್ರೆ, ಎಕ್ಸ್ಪ್ಲೇನ್ ಮಾಡೋದಾದ್ರೆ ಹೇಗಿತ್ತು ಅದು ಅಂತ. ನನಗದು ತುಂಬ ಸರ್ಪ್ರೈಸಿಂಗ್ ಆಗಿತ್ತು. ಯಾಕೆಂದರೆ ನಾವಿಬ್ಬರು ಸೀರಿಯಲ್ ಮಾಡಬೇಕಾದ್ರೆ ಯಾವಾಗಲೂ ಒಂದೇ ಥರ ಬಟ್ಟೆ ಹಾಕ್ಕೊಳ್ತಿದ್ವಿ, ಒಂದೇ ಕಲರು. ಆಮೇಲೆ ವಾ ನಮ್ಮಿಬ್ರು ಥಾಟ್ ಪ್ರೊಸೆಸ್ ಮ್ಯಾಚ್ ಆಗುತ್ತೆ ಅಂತ ಒಂಥರ ಖುಷಿ ಪಡ್ತಾ ಇದ್ವಿ. ಅದಾಗಿ ನಾವೇನಾದರೂ ಯೋಚನೆ ಮಾಡಿದ್ರು, ಒಂದು ವಿಷಯದ ಬಗ್ಗೆ ಯೋಚನೆ ಮಾಡಿದ್ರು, ನಮ್ಮಿಬ್ರು ಥಾಟ್ ಪ್ರೊಸೆಸ್ ಒಂದು ಸ್ವಲ್ಪ ಸೇಮ್ ಆಗಿರೋದು, ಕೆಲವು ಟೈಮ್ ಅವ್ರದ್ದು ಡಿಫ್ರೆಂಟ್ ಆಗಿರೋದು. ಸೊ ಆವಾಗ ವಿಯಸ್ಬಿಲಿ ನಾವು ಒಂದೇ ಥರ ಯೋಚನೆ ಮಾಡಿದ್ವಿ ಅಂತ. ದಿಸ್ ಇಸ್ ನೆಕ್ಸ್ಟ್ ಲೆವೆಲ್ ಅಲ್ವಾ. ಅಕಸ್ಮಾತಾಗಿ ಚಂದು ನೇಹಾಗೆ ಸಿಕ್ಕಿದ್ರು.
ಆ್ಯಂಡ್ ಓ ನೀನು ಯಾವಾಗ ಪ್ಲ್ಯಾನ್ ಮಾಡ್ತಿದ್ಯಾ, ವೋಂಟ್ ಯು ಗೆಟ್ ಪ್ರೆಗ್ನೆಂಟ್ ಅಂತ ಏನೋ ಕೇಳಿದ್ದಾರೆ. ನಾನು ಆಲ್ರೆಡಿ 3 months ಹಾಂ ಅವಳು 3 months ಅಂತ ಹೇಳ್ತಾ ಇದ್ರಂತೆ. ಸೊ ಆಮೇಲೆ ನೇಹಾ ಅವ್ರಿಗೆ ಹೇಳಿಲ್ಲ, ನನಗೆ ಫೋನ್ ಮಾಡಿದ್ಲು. ನನಗೆ ಫೋನ್ ಮಾಡಿಬಿಟ್ಟು ಹೇ ನಾನು 3 months ಅಂತ ಹೇಳಿ ಈ ಥರ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಹೇಳಿ, ನಾನು ಹೌದಾ ನೀನು ಎಷ್ಟು ತಿಂಗಳು ನಾನು ಎಷ್ಟು ತಿಂಗಳು ಅಂತ ಹೇಳಿ. ದೆನ್ ಆಮೇಲೆ ನಮ್ಮ ಡಾಕ್ಟರ್ಸ್ ಸೇಮ್ ಆಗಿದ್ರು, ನಮ್ಮ ಹಾಸ್ಪಿಟಲ್ ಸೇಮ್ ಆಗಿತ್ತು, ಎಲ್ಲ ಸೇಮ್ ಆಗಿ ಎಲ್ಲ. ಅಂದರೆ ಅವರ ಸಿಸ್ಟರ್ ಇನ್ ಲಾ ಬಂದು ನನಗೂ ಅವ್ರಿಗೂ ಅವ್ರಿಗೆ ಸಿಸ್ಟರ್ ಇನ್ ಲಾ ನನಗೆ ಫ್ರೆಂಡ್. ಸೊ ಹ್ಯಾಪನ್ ದಟ್ ಎಲ್ಲ ಸೇಮ್ ಆಯಿತು. ಇವಾಗ ಅವ್ರಿಗೆ ಏನಾಯ್ತು ಅಂತ ಹೇಳಿದ್ರೆ, ನಾನು ಆಲ್ಮೋಸ್ಟ್ ಎಲ್ಲ ಹೋಗಿ ಬುಕ್ ಮಾಡಿ ರೆಡಿ ಮಾಡಿ ಬಂದಿರ್ತೀನಿ. ಅವ್ರು ಹೋಗ್ಬಿಟ್ಟು ಓಕೆ ಥ್ಯಾಂಕ್ಸ್ ಕಡೆ ನಾನು ಹೋಗಿ ಬುಕ್ ಮಾಡ್ಕೋತೀನಿ ಅಂತ ಹೇಳಿದ್ದಾಯ್ತು. ಸೊ ಇದು ಒಂಥರ ಹೇಗೆ ಹೇಳಲಿ, ನಾನು ಇದರ ಸರ್ಪ್ರೈಸಿಂಗ್ ಆಗಿ ಬಂದಿದ್ದು ನಮ್ಮಿಬ್ರಿಗೂ ಅಷ್ಟೇ. ಆ್ಯಂಡ್ ತುಂಬ ಖುಷಿಯಾದ ವಿಚಾರ, ಲೈಕ್ ಅವ್ಳಿಗೆ ಮಗಳಾಯಿತು, ನನ್ನ ಮಗ ಆಗಿದ್ದಾನೆ. ಆ್ಯಂಡ್ ಒಂದೇ ಸತಿ ಮಕ್ಕಳು ಬೆಳೀತಾರೆ. ಆ್ಯಂಡ್ ನಮ್ಮಿಬ್ರದ್ದು ಮದರ್ಹುಡ್ ಜರ್ನಿ ಜೊತೆಗೆ ಶುರು ಆಯಿತು. ಆ್ಯಂಡ್ ನನ್ನ ನನ್ನ ಆ್ಯಕ್ಟಿಂಗ್ ಜರ್ನಿನೂ ಅವ್ರ ಜೊತೆನೇ ಶುರು ಆಯಿತು. ಸೊ ಅವರು ಶಿ ಹ್ಯಾಸ್ ಬೀನ್ ವೆರಿ ವೆರಿ ಹೆಲ್ಪ್ಫುಲ್. ನನ್ನ ಆ್ಯಕ್ಟಿಂಗ್ ಜರ್ನಿಲಿ ಅವ್ರು ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ. ಹಾಗೆ ನಮ್ಮ ಫ್ರೆಂಡ್ಶಿಪ್ ಹಾಗೆ ಹಿಂಗೆ ನಡ್ಕೊಂಡು ಹೋಗ್ತಾರೆ, ಜೊತೆಗೆ ಮಕ್ಕಳು ಜೊತೆಗೆ ಫ್ರೆಂಡ್ಸ್ ಆಗಿರೋ ಥರನೇ ಆಯಿತು. ಸೊ ಇಟ್ಸ್ ಗ್ರೇಟ್, ಒಂಥರ ಇಟ್ ಇಸ್ ಸರ್ಪ್ರೈಸ್. ಆ್ಯಂಡ್ ಇವಾಗ ಸಿಸ್ಟರ್ಸ್ಗೆ ಆಗುತ್ತೆ ಅಲ್ವಾ, ಅದೇ ರೀತಿ ನಮ್ಮಿಬ್ರಿಗೂ ಆಗಿದೆ, ಲೈಕ್ ಸಿಸ್ಟರ್ಸ್ ಫ್ರಮ್ ಅನದರ್ ಮದರ್ ಥರ. ಓಕೆ. ಸೊ ಈಗ ತಾಯಂದ್ರಿಗೆ ಹೇಳ್ಬೇಕು ಅಂದ್ರೆ, ಎಸ್ಪೆಷಲಿ ಈಗ ಅಪ್ಪಂದ್ರಿಗೆ ಅಷ್ಟೊಂದು ಇರೋದಿಲ್ಲ, ಒಂದು ರೀತಿಯಾದಂಥ ಒಂದು ಭಯ ಇರುತ್ತೆ ನಮ್ಮಲ್ಲಿ. ಯಾವಾಗ ಏನಾಗ್ಬಿಡುತ್ತೋ, ಏನೂ ಆಗ್ತಾ ಇರಲ್ಲ, ಅದು ನಮ್ಮ ತಲೆಯಲ್ಲಿ ಇರುತ್ತೆ. ಅವಳಿಗೆ ನಾನು ಈಗ ಬಿಟ್ಟು ಬಂದಿದ್ದೇನೆ, ಅವಳಿಗೆ ಏನಾದರೂ ಆಗ್ಬಿಟ್ಟಂದ್ರೆ, ಹಾಗೆ ಆ ಥರ ಭಯದಿಂದ ಏನಾದ್ರು ಇತ್ತ ನಿಮಗೆ? ಅದು ಓವರ್ಕಮ್ ಮಾಡ್ಬೇಕು? ಅದೇ ಹೇಳಿದ್ನಲ್ಲ, ಆ ಥರ ಭಯ ನನಗಿಲ್ಲ, ಚಂದ. ಯಾಕೆಂದರೆ ನಾನು ಜನರಲಿನೇ ತುಂಬ ಚಿಲ್ಡ್ ಔಟ್. ಬಟ್ ತಾಯಿ ಆದಮೇಲೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗಿದೆ. ಬಟ್ ಆ ಒಂದು ಫೀಲಿಂಗ್ ಇದ್ದೇ ಇರುತ್ತೆ ಕಂಟಿನ್ಯೂ. ಇಲ್ಲ ಇದೆಲ್ಲ ನಡೆದೋಗುತ್ತೆ ಅನ್ನೋದೇ ನಾನು. ಬಟ್ ಚಂದು ಹೇಗೆ ಅಂದರೆ, ಒಂದು ಚಿಕ್ಕ ಅಯ್ಯೋ ಹಿಂಗೆ ಬಿದ್ದೋಗ್ಬಿಡ್ತಾನೆ, ಹಂಗೆ ಬಿದ್ದೋಗ್ ಅವ್ನು ಬೆಡ್ ಮೇಲೆ ಕೂರಂಗಿಲ್ಲ, ಫುಲ್ ಪಿಲೋ ಅದು ಇದು ಎಲ್ಲ ಇಟ್ಟು ಒಂದು ಟವರ್ ಕಟ್ಬಿಟ್ಟಿರ್ತಾರೆ. ಸೊ ಅವ್ರು ಅಷ್ಟು ಹೆದರ್ಕೊಳ್ತಾರೆ. ಆ್ಯಂಡ್ ಇವಾಗ ನಾನು ಅದನ್ನು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ, ಇಟ್ ಇಸ್ ಸೆನ್ಸಿಬಲ್. ಇವಾಗ ಇಲ್ಲ ಇದೆಲ್ಲ ಬೇಡ ಅಂತ ಹೇಳಿ ಅವ್ನು ಬಿದ್ದಿದ್ದು ಹೋಗ್ಬಿಟ್ರೆ ಇಟ್ ವಿಲ್ ಫಾಲ್ ಆನ್ ಮೀ. ನಾನು ಓಕೆ ಅಂತ ಹೇಳಿ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ತಾ ಇರ್ತೀನಿ, ನಾನೇ ಸಮಾಧಾನ ಮಾಡ್ಕೊಳ್ತಾ ಇರ್ತೀನಿ. ಬಟ್ ಅದೇ ನನಗೆ ಇವಾಗ ಹೆದರಿಕೆ, ಇವಾಗ ಅದು ನ್ಯಾಚುರಲಿ ನನಗೆ ಬಂದ್ರೂ ಅದು ಬರೋಕ್ಕಿಂತ ಮುಂಚೆ ಅವ್ರು ಆಲ್ರೆಡಿ ತುಂಬ ಮಾಡ್ತಿರ್ತಾರಲ್ವ. ಸೊ ನನಗೆ ಅದು ಐ ಫೀಲ್ ನನ್ನ ಫೀಲಿಂಗ್ನ ಸಪ್ರೆಸ್ ಮಾಡಿಬಿಟ್ಟಿದ್ದಾರೆ ಅವರೇ ನನ್ನ ಒಳಗಡೆ ಅಂತ. ಸಾಕು ಒಬ್ರಿಗಿದ್ರೆ ಸಾಕು, ಇಬ್ರಿಬ್ರು ಅದು ತಗೊಳೋದು ಬೇಡ. ಅವ್ರು ಆಲ್ರೆಡಿ ತುಂಬ ಟೆನ್ಷನ್ ತಗೊಳ್ತಾರೆ. ಆ್ಯಂಡ್ ನಾನು ನಿಮ್ಗೆ ಹೇಗೆ ಹೇಳ್ತಾ ಇದ್ದೀನೋ ಅದಕ್ಕೂ ಎಕ್ಸಾಜರೇಟ್ ಮಾಡ್ಕೋಬೋದು ನೀವು. ನಿಜವಾಗ್ಲೂ ಎಕ್ಸಾಜರೇಟ್, ಬಿಕಾಸ್ ಅವ್ರು ಅಷ್ಟು ಕೇರಿಂಗು. ಇಟ್ ಈಸ್ ನಾಟ್ ಓನ್ಲಿ ಅಬೌಟ್ ಮೀ, ಅವ್ರ ಅಕ್ಕನ ಮಕ್ಳಿಗೂ ಅಷ್ಟೇ, ಅವ್ರ ಅಮ್ಮನಿಗೂ ಅಷ್ಟೇ, ನನಗೂ ಅಷ್ಟೇ. ಇವಾಗ ನಮ್ಮ ಅಮ್ಮ ಬಂದರೂ ಅಷ್ಟೇ, ಹಿಂಗಾಗ್ಬಿಡುತ್ತೆ ಹುಷಾರು ಅಂತ ಹೇಳ್ತಾನೆ ಇರ್ತಾರೆ. ಅವ್ರು ಲಿಟ್ರಲಿ ಎಷ್ಟು ಕೇರಿಂಗ್ ಅಂದರೆ, ಫಾರ್ ಎಕ್ಸಾಂಪಲ್ ಇಫ್ ಐ ಕ್ಯಾನ್ ಗಿವ್, ನಾವು ಅಬ್ರಾಡ್ಗೆ ಹೋಗ್ತಾ ಇದ್ವಿ. ಪಾಸ್ಪೋರ್ಟ್ಸ್ನ ಎಲ್ಲ ಹಿ ಡಿಡ್ಂಟ್ ವಾಂಟ್ ಮೀ ಟು ಕೀಪ್ ಇಟ್ ಇನ್ ದ ಹ್ಯಾಂಡ್ ಬ್ಯಾಗ್. ಯಾರು ಕದ್ಬಿಟ್ರೆ ಅಂತ ನಾವು ಲಗೇಜ್ ಬ್ಯಾಗ್ ಒಳಗಡೆ ಇಟ್ಟು ಅಲ್ಲಿ ಹೋಗಿ ಅಲ್ಲಿ ಕೊಡಬೇಕಾಗಿತ್ತು. ನನಗೆ ತಂದು ಪ್ಲೀಸ್ ಇದನ್ನ ಇಟ್ಕೋಬೋದು, ಏನೂ ಆಗಲ್ಲ. ಬೇರೆ ಕಂಟ್ರಿಲಿ ಏನಾದ್ರು ಆಗ್ಬಿಟ್ರೆ ಬೇರೆ ಕಂಟ್ರಿಗೆ ಹೋಗಕ್ಕೆ ಮುಂಚೆ ಇಲ್ಲೇ ತಗೊಳ್ಳೋಣ ಅಂತ. ಹಿ ಈಸ್ ಎಕ್ಸ್ಟ್ರೀಮ್ಲಿ ಕ್ಯಾರಿಂಗ್, ಹಿ ಈಸ್ ಎಕ್ಸ್ಟ್ರೀಮ್ಲಿ ದೇರ್. ಬಟ್ ಖುಷಿ ಆಗತ್ತಲ್ಲ ಈ ಥರ ಆಯ್ತಂದ್ರೆ? ಬಿಕಾಸ್ ಖುಷಿ ಆಗುತ್ತೆ 100%. ಐ ಆಮ್ ವೆರಿ ವೆರಿ ಹ್ಯಾಪಿ ದಟ್ ಥ್ಯಾಂಕ್ಫುಲಿ ಇವಾಗ ಐ ಕೀಪ್ ಏನೋ ಸೀರಿಯಲ್ಗಳಲ್ಲಿ, ಅಫ್ಕೋರ್ಸ್ ನಾನು ಸೀರಿಯಲ್ ಮಾಡಿದ್ದೀನಿ, ಆ್ಯಂಡ್ ಟಿವಿಲಿ ನ್ಯೂಸ್ಗಳಲ್ಲಿ ಹೇಗೆ ಇರ್ತಾರೆ ತಂದೆದಿರೋ. ಆ್ಯಂಡ್ ಆ ಕತೆಗಳೆಲ್ಲ ಕೇಳಿದ್ರೆ ನನಗೆ ನಿಜವಾಗ್ಲೂ ಬೇಜಾರಾಗುತ್ತೆ. ಬಟ್ ಈ ಥರ ಒಂದು ಇಷ್ಟು ಜನರ ಮಧ್ಯದಲ್ಲಿ ಐ ಫೀಲ್ ಇಷ್ಟು ಇದಕ್ಕೆ ಅರ್ಧ ಇದ್ರೂ ನಾನು ಐ ವುಡ್ ಹ್ಯಾವ್ ಬೀನ್ ಹ್ಯಾಪಿ ಅಂತ. ಬಟ್ ಹೀಸ್ ದೇರ್, ಹೀಸ್ ಹ್ಯಾಂಡ್ಸ್ ಆನ್ ದೇರ್. ಆಮೇಲೆ ಅವರೆಲ್ಲರೂ ಹೋದ್ರೂ ಅಷ್ಟೇ 20 ಸತಿ ಕಾಲ್ ಮಾಡ್ತಾರೆ. ನಾನು ನನ್ನ ಮಗ ಎಲ್ಲೂ ಹೋಗಂಗಿಲ್ಲ, ಲೈಕ್ ನಮ್ಮ ಚಿಕ್ಕಮ್ಮನ ಮನೆ, ಅಮ್ಮನ ಮನೆ, ಆಫ್ಕೋರ್ಸ್ ಏನಾದರೂ ಇವೆಂಟ್ಸ್ ಇದ್ರೆ ಹೋಗ್ತಾ ಇರ್ತೀವಿ. ಹೋಗಂಗಿಲ್ಲ, ಆರಾಮಾಗಿದ್ದಾನ, ನೀನು ಊಟ ಮಾಡ್ದ, ನೀನು ಊಟ ಮಾಡ್ದ್ಯಾ,
ಎಲ್ಲನೂ. ಸೊ ಅಷ್ಟು ಕೇರಿಂಗ್ ಆಗಿರ್ತಾರೆ ಅವರು. ಸೊ ಐ ಆಮ್ ಗ್ರೇಟ್ಫುಲ್. ಬಟ್ ಅವ್ರಿಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಪ್ಲೀಸ್ ಕಡಿಮೆ ಮಾಡು. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ಏನೂ ಆಗಲ್ಲ ಅಂತ. ಇಲ್ಲ ಕೇಳ್ತೀನಲ್ಲ, ಪರವಾಗಿಲ್ಲ ಅಂತ. ಓಕೆ. ಸೊ ಮದರ್ಸ್ ಡೇ ಅಂತಂದ್ರೆ ಇವಾಗ ಇಷ್ಟು ದಿವಸ ನಿಮಗೆ ಬೇರೆ ತರ ಫೀಲಿಂಗ್ ಇರ್ತಾ ಇತ್ತು, ಬಟ್ ಇವಾಗ ಇನ್ ಮುಂದೆ ಮದರ್ಸ್ ಡೇ ಅಂದ್ರೆ ಬೇರೆ ತರ ಫೀಲಿಂಗ್ ಇರುತ್ತೆ. ನಿಮ್ಮ ಪ್ರಕಾರ ಮದರ್ಸ್ ಡೇ ಅಂದ್ರೆ ಏನಂತ ಡಿಫೈನ್ ಮಾಡ್ತೀರಾ ನೀವು? ಮದರ್ಸ್ ಡೇ ಅಂದರೆ ಮೊದಲು ನನಗೆ ಮದರ್ಸ್ ಡೇ ಬಂದರೆ ನಮ್ಮ ಅಮ್ಮನೆಲ್ಲರೂ ಹೊರಗಡೆ ಕರ್ಕೊಂಡು ಹೋಗ್ಬೇಕು, ಅವ್ರಿಗೆ ಆ ಡೇನ ಸ್ಪೆಷಲ್ ಫೀಲ್ ಮಾಡಿಸ್ಬೇಕು. ಆ್ಯಂಡ್ ಎವ್ರಿ ಟೈಮ್ ಅವ್ರಿಗೆ ಏನಾದ್ರು ಕೊಡಿಸ್ತಾ ಇದ್ದೆ, ಆ್ಯಂಡ್ ಅವ್ರಿಗೊಂದು ಡೇಟ್ ಥರ ಕರ್ಕೊಂಡು ಹೋಗ್ತಾ ಇದ್ದೆ ನಾನು. ಇಟ್ಸ್ ನಾಟ್ ಓನ್ಲಿ ಆನ್ ಮದರ್ಸ್ ಡೇ, ಅವಾಗವಾಗ ಒಕೇಶ್ನಲಿ ಕರ್ಕೊಂಡು ಹೋಗ್ತದೆ, ಬಟ್ ಅವತ್ತಿನ ದಿವಸ ಕೂಡ ಅಮ್ಮನ ಕರ್ಕೊಂಡು ಹೋಗ್ತದೆ. ಬಟ್ ಇವಾಗ ಮದರ್ಸ್ ಡೇ ಬಂದರೆ ನಾನು ಹೆಂಗಾಗೋಗಿದ್ದೀನಿ ಅಂದರೆ, ಮದರ್ಸ್ ಡೇ ಎಲ್ಲರೂ ಮೇಕ್ ಮೀ ಫೀಲ್ ಸ್ಪೆಷಲ್. ಯಾಕೆಂದರೆ ನನ್ನ ಬರ್ಡೇ ಕೂಡ ನಾನು ಅಷ್ಟು ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ಕೊಳಲ್ಲ. ಸೊ ನಾನು ಇಲ್ಲ, ಮದರ್ಸ್ ಡೇ ನನಗೆ ಸ್ಪೆಷಲ್ ಫೀಲ್ ಮಾಡಿಸಿ ನೀವೆಲ್ಲ ಮಾಡಬೇಕು ಅಂತ ಹೇಳಿ. ಅದಕ್ಕೆ ಚಂದು ಹೇಳ್ತಾ ಇರ್ತಾನೆ, ನೀನು ಮದರ ನಾನು ಮದರ ಅಂದರೆ ನೀನು ನನಗೆ ಫೀಲ್ ಮಾಡಿಸ್ಬೇಕು ಜಾಸ್ತಿ ನಾನು ಮಾಡ್ಕೊಳ್ತೀನಿ. ಈವನ್ ಐ ಆಮ್ ಆಲ್ಸೋ ಮದರ್. ನನ್ನ ಫಾದರ್ ಕೂಡ ಮದರ್ ಕೂಡ ಅನ್ನೋ ಥರ ಅವರು. ಓಕೆ. ಸೊ ಮದರ್ಸ್ ಡೇಗಿಂತ ಜಾಸ್ತಿ ಐ ಫೀಲ್ ಒಂದು ಮಗು ಹುಟ್ಟಾದ್ಮೇಲೆ ಎವ್ರಿ ಡೇ ಇಸ್ ಲೈಕ್ ಮದರ್ಸ್ ಡೇ. ಆ್ಯಂಡ್ ಎವ್ರಿ ಡೇ ಸಂಬಡಿ ಶುಡ್ ಮೇಕ್ ದ ಮದರ್ ಫೀಲ್ ಸ್ಪೆಷಲ್. ಯಾಕೆಂದರೆ ಒಂದು ಮಗು ಹುಟ್ಟಾದ್ಮೇಲೆ ನಮ್ಮಲ್ಲಿ ಎಷ್ಟು ಇಮೋಷನ್ಸು, ಆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರೋದು, ಅದು ಸಮಾಧಾನ ಆಗೋಕ್ಕೆ 1-2 ವರ್ಷ ತಗೊಳತ್ತಂತೆ. ನಂಗೆ ಆಫ್ ಲೇಟೇ ಅದು ರಿಯಲೈಸ್ ಆಗಿದ್ದು. ಇದು 2-2.5 ವರ್ಷದ ಒಂದು ಜರ್ನಿ ಒಂದು ತಾಯಿಗೆ ಟು ಬಿಕಮ್ ನಾರ್ಮಲ್ ಅಂತ. ಆ್ಯಂಡ್ ಯಾರ್ಯಾರು ಅದನ್ನು ರಿಯಲೈಸ್ ಮಾಡ್ಕೊಂಡಿದ್ದಾರೋ ಪಾಪ ಅವ್ರು ಹ್ಯಾಂಡಲ್ ಮಾಡ್ಬೋದು, ಯಾರಿಗೆ ರಿಯಲೈಸ್ ಆಗಿಲ್ವೋ ಅವ್ರಿಗೆ ಅದು ಮೆಂಟಲ್ ಟ್ರಾಮಾ ನಡೀತಾ ಇರುತ್ತೆ. ಸೊ ಐ ಫೀಲ್ ಎವ್ರಿ ಮದರ್ ಯಾರಾದರೂ ಒಬ್ಬರು ಅವ್ರಿಗೆ ಆ ಸ್ಪೆಷಲ್ ಫೀಲಿಂಗ್ ಅಟ್ಲೀಸ್ಟ್ ಆ ಮಗು ಬೆಳೆಯೋವರೆಗೂ ಅಟ್ಲೀಸ್ಟ್ ಕೊಡ್ತಾ ಇದ್ದಾರೆ. ಐ ಫೀಲ್ ದೇ ಆರ್ ಲೈಕ್ ಸ್ಪೆಷಲ್ ಅಂತ. ಸೊ ಪ್ರತಿ ತಾಯಿಗೂ ಆ ಸ್ಪೆಷಲ್ ಡೇ ಮಾತ್ರ ಅಲ್ಲ, ಮಗು ಹುಟ್ಟಾದ್ಮೇಲೆ ಅಟ್ಲೀಸ್ಟ್ ಒಂದು 2-3 ವರ್ಷ ಮದರ್ಸ್ ಡೇ ಆಗಿರಬೇಕು ಅಂತ ನನ್ನ ಬಯಕೆ. ಓಕೆ. ಸೊ ನೀವು ಫೋಟೋಸ್ ಎಲ್ಲ ಶೇರ್ ಮಾಡ್ತೀರಾ ಮಗುದು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತೀರಾ? ಬಿಕಾಸ್ ನಿಮ್ಮ ಅಭಿಮಾನಿ ಒಂದು ವರ್ಗ ಇದೆ, ಚಂದನ್ ಅಭಿಮಾನಿದು ಒಂದು ವರ್ಗ ಇದೆ. ಎಲ್ಲರೂ ಕೂಡ ಖುಷಿಪಟ್ಟು ಆ ಫೋಟೋಸ್ಗಳಿಗೆ ಲೈಕ್ ಮಾಡ್ತಾರೆ, ಕಮೆಂಟ್ಸ್ ಮಾಡ್ತಾರೆ, ಒಳ್ಳೊಳ್ಳೆ ರೀತಿ ಕಮೆಂಟ್ಸ್ಗಳು ಬರ್ತಾ ಇರತ್ತೆ. ಸೊ ಒಂದು ರೀತಿಯಾಗಿ ಆಶೀರ್ವಾದ ಅಂತಲೇ ಹೇಳ್ಬೋದು ಅಭಿಮಾನಿಗಳದ್ದು. ಸೊ ನೀವು ಫೋಟೋ ಹಾಕಿದಾಗ ನಿಮಗೆ ಬರ್ತಾ ಇರುವಂತಹ ಒಂದಿಷ್ಟು ಮೆಚ್ಚುಗೆ ನಿಮಗೆ ಯಾವ ಥರ ಸ್ಪೆಷಲ್ ಫೀಲ್ ಮಾಡುತ್ತೆ ಅಂತ? ನೀವು ನಂಗೆ ಅನಿಸುತ್ತೆ ನೀವು ಆ್ಯಕ್ಚುಲಿ ಇಂಟರ್ವ್ಯೂ ಚಂದ ಮಾಡಬೇಕಾಗಿತ್ತು. ಬಿಕಾಸ್ ನಾ ಫೋಟೋ ಹಾಕೋದು ಚಂದು, ಆ ಕಮೆಂಟ್ಸ್ನ ಓದೋದು ಚಂದು, ಮಗುನ ನೋಡ್ಕೊಳ್ಳೋದು ಚಂದು. ನಾನು ಇದ್ದೀನಿ, ಬಟ್ ಐ ಫೀಲ್ ಹೀ ಈಸ್ ಮೋರ್ ದೇರ್. ಆ್ಯಂಡ್ ಆ ಕಮೆಂಟ್ಸ್ನ ಎಂಜಾಯ್ ಮಾಡೋದು ಚಂದು. ಹಿಂಗಂದಿದ್ದಾರೆ ನೋಡು ಅಂತ. ಆ್ಯಂಡ್ ಈಸ್ ಅನ್ ಎಕ್ಸ್ಟ್ರೀಮಿಸ್ಟ್ ಆ ಥರ ಹೇಳಬೇಕು ಅಂತ ಹೇಳೋದು. ಸೊ ನನಗೆ ಆ್ಯಕ್ಚುಲಿ ಇವಾಗ ರಿಯಲೈಸ್ ಆಗ್ತದೆ, ನಾನು ಇದೆಲ್ಲ ಮಾಡೋದೇ ಇಲ್ವಲ್ಲ, ನಾನು ಇಷ್ಟೊಂದೆಲ್ಲ ಮಾಡೋದೇ ಇಲ್ವಲ್ಲ ಅನ್ನೋದು ರಿಯಲೈಸ್ ಆಗ್ತದೆ. ಬಟ್ ಚಂದು ಇಸ್ ಒನ್ ಹೂ ಲೈಕ್ಸ್ ಟು ಕ್ಲಿಕ್ ಪಿಕ್ಚರ್ಸ್. ಮಗು ಫೋಟೋನ ಹಾಕಬೇಕು ಅಂತ ಇಷ್ಟಪಟ್ಟು. ನಾನು ನೋಡಿದ್ರೆ ನೀವು ನನ್ನ ಇನ್ಸ್ಟಾಗ್ರಾಮ್ ತೆಗೆದ್ರೆ ನನ್ನ ಮಗನ ತಲೆ ಹಿಂದೆ ಇರೋ ಎಲ್ಲ ಪಿಕ್ಚರ್ಸ್ ಇರುತ್ತೆ, ಮುಖ ಕಾಣೋದು ನಾನು ಯಾವುದೂ ಹಾಕ್ತಿರಲ್ಲ. ನನಗೆ ಅದೊಂದು ಭಯ ಇದೆ, ದೃಷ್ಟಿ ಆಗತ್ತೆ ಅಂತ, ಸಡನ್ ಆಗಿ ದೃಷ್ಟಿ ಆಗ್ಬಿಟ್ರೆ. ಇವಾಗ ನಾನು ಅದನ್ನ ಕಡಿಮೆನೆ ನಂಬೋದು, ದೃಷ್ಟಿ ಆಗುತ್ತೆ ಅನ್ನೋಂಥ ಆ ಲೆವೆಲ್ ಎಲ್ಲ ನಂಬೋದಿಲ್ಲ. ಬಟ್ ಸಮ್ಟೈಮ್ಸ್ ಏನಾಗುತ್ತೆ, ನಿಮಗೆ ಬೇಕು ಬೇಡ ಅಂದ್ರೂ ಎಲ್ಲರೂ ಹೇಳ್ತಾ ಇರ್ತಾರಲ್ವ ದೃಷ್ಟಿ ಆಗತ್ತೆ ಅಂತ. ಅದಾಗ್ಬಿಡುತ್ತೆ, ಏನಾದ್ರು ಆಗ್ಬಿಡುತ್ತೆ ಮಗುಗೆ ಅನ್ನೋ ಒಂದು ಭಯದಲ್ಲಿ ಅದನ್ನ ನಂಬ್ತಿರಲ್ಲ. ನಾನು ಆ ಸ್ಟೇಜಲ್ಲಿ ಇದ್ದೀನಿ. ಸೊ ನಾನು ಆ ಕಾರಣಕ್ಕೆ ಬರೀ ತಲೆ ನಾವಿಲ್ಲಿ ಪಾರ್ಕಲ್ಲಿ ಇದ್ದೀವಿ ಅಂತ ಅಷ್ಟೇ ಹಾಕೋದು. ಬಟ್ ಚಂದಂಗೆ ಎಷ್ಟು ಖುಷಿ ಅಂತ ಹೇಳಿದ್ರೆ ಅವ್ನ ಫೋಟೋಸ್ ತೆಗೆಯೋದು, ಅವ್ನ ಫೋಟೋಸ್ ಪೋಸ್ಟ್ ಮಾಡೋದು. ಆ್ಯಂಡ್ ಹೀ ಈಸ್ ವೆರಿ ಎಕ್ಸೈಟೆಡ್. ಬರ್ತಾರೆ, ನೋಡು ಇದು ಚೆನ್ನಾಗಿದೆಲ್ಲ, ಇದು ಚೆನ್ನಾಗಿದೆ, ನಾನು ಪೋಸ್ಟ್ ಮಾಡ್ತೀನಿ, ಲೆಟ್ಸ್ ಕೊಲಾಬ್ರೇಟ್, ನೀನು ಹಾಕ್ಬಿಡು ಅಂತ. ನಾನು ಹಾಕಲ್ಲ. ಫಸ್ಟ್ ಆಫ್ ಆಲ್ ನಿಮ್ಮ ಫಾಲೋವರ್ಸ್ ನೋಡೋದಲ್ಲ, ನನ್ನ ಫಾಲೋವರ್ಸ್ ನೋಡಿ ಎಕ್ಸ್ಟ್ರಾ ದೃಷ್ಟಿ ಆಗೋದು ಬೇಡ, ಕಡೆಯಿಂದ ದೃಷ್ಟಿ ಆಗೋದು. ಸೊ ನಾನು ಆ ಥರ. ಅವರು ದೃಷ್ಟಿ, ಆ್ಯಂಡ್ ಹಿ ಡಸಂಟ್ ಬಿಲೀವ್ ಆಲ್ ದಟ್. ಈ ಬ್ಲ್ಯಾಕ್ ಕ್ಯಾಟ್ ನೋಡೋದಾಗಿರ್ಲಿ ಅಥವಾ ಇಲ್ಲ, ಪಾಪ ಅದೊಂದು ಪ್ರಾಣಿ ಹೋಗ್ತಾ ಇರತ್ತೆ, ಅದನ್ನೇನು ಹೇಳ್ತೀರಾ ಅಂತ. ಹೀಸ್ ಲೈಕ್ ದಟ್.
ನಾನು ಅಷ್ಟೊಂದೆಲ್ಲ ನಂಬಲ್ಲ, ಬಟ್ ದೃಷ್ಟಿ ಅಂತೂ ಅದು ಇವಾಗ ಮಗು ಮಗು ಇದೆ ವಿಷಯಕ್ಕೆ ಅಂತ ಬಂದ ತಕ್ಷಣ ನಂಬಲೇಬೇಕು. ನನ್ನ ವಿಷಯಕ್ಕೆ ನಾನು ನಂಬೋದಿಲ್ಲ. ಸೊ ಅದಕ್ಕೆ ಆ ಥರ ನೋಡಬೇಕು ಅಂದರೆ ಹಿ ಈಸ್ ವೆರಿ ವೆರಿ ಕೇರ್ಫುಲ್. ಸೊ ಇನ್ನೊಂದು ಆಬ್ವಿಯಸ್ಲಿ ನೀವು ಮತ್ತೆ ಇದನ್ನು ಹೇಳ್ತೀರಾ, ಚಂದನ್ಗೆ ಕೇಳಬೇಕಿತ್ತು ಅಂತಂದು. ಈಗ ಏನಾಗುತ್ತೆ ನಮ್ಮನ್ನ ಈ ವಿಷಯದಲ್ಲಿ ಏನಾಗುತ್ತೆ, ನನ್ನ ಮಗಳು ನನ್ಗಿಂತಲೂ ಜಾಸ್ತಿ ಅವ್ರ ಅಪ್ಪನ ನೋಡ್ತಾ ಇದ್ಲು ಅಂದರೆ ಕೇರ್ ಮಾಡ್ತಾ ಇದ್ಲು ಅಂತಂದರೆ ಅಲ್ಲಿ ನನಗೆ ಒಂದಿಷ್ಟು ಸಂಕಟ ಸ್ಟಾರ್ಟ್ ಆಗಿಬಿಡುತ್ತೆ. ಇವಳಲ್ಲಿ ನನ್ನನ್ನು ಬಿಟ್ಟು ಅವ್ರ ಅಪ್ಪನ ಹತ್ರ ಹೋಗ್ಬಿಡ್ತಾಳೋ ಅನ್ನೋಂತಹ ಒಂದಿಷ್ಟು ಸಂಕಟ, ಮತ್ತು ನನ್ನ ಗಂಡನ ಮೇಲೆ ನಾನು ಬೇಜಾರು ಮಾಡ್ಕೊಳ್ತಾ ಇರ್ತೀನಿ. ಸೊ ಆ ಥರದ ಒಂದಿಷ್ಟು ಸಿಚುವೇಶನ್ ಇನ್ಸಿಡೆಂಟ್ಸ್ ನಿಮ್ಮ ಮನೇಲಿ ಇಲ್ಲ, ನನಗೆ ಒಂದೊಂದ್ಸತಿ ಅನ್ನಿಸ್ತಾ ಇತ್ತು, ಓ ಇವ್ನು ನನ್ಕಿಂತ ಜಾಸ್ತಿ ಚಂದನ ಇಷ್ಟಪಡ್ತಾನೇನೋ, ಬಿಕಾಸ್ ನಾನು ಹೇಳ್ತಾ ಇದ್ದೇನಲ್ಲ, ಹಿ ಟೇಕ್ಸ್ ಕೇರ್ ಅ ಲಾಟ್ ಅಂತ. ಆ್ಯಂಡ್ ಇವಾಗ ಅವ್ನು ನನ್ನ ಜೊತೆ ಇದ್ರೂ, ಇವಾಗ ನಾನು ಫೀಡ್ ಮಾಡ್ತೀನಿ, ಬರ್ಪ್ ಮಾಡೋಕೆ ಅವರೇ ತಗೊಳ್ತಾರೆ, ಮಲಗ್ಸೋದು ಅವರೇ, ಆಮೇಲೆ ಜೊತೆ ಮಲ್ಕೊಳ್ಳೋದು ಅವರೇ. ಇವಾಗ ಹೇಗಿರುತ್ತೆ ಅಂದರೆ ರಾತ್ರಿ ಮಲ್ಕೊಂಡಿರ್ಬೇಕಾದ್ರೆ ಆಫ್ ಲೇಟ್ ನಮ್ಮ ಜೊತೆ ಮಲ್ಕೊಳ್ತಾ ಇದ್ದಾನೆ, ಅವ್ರ ಅಪ್ಪನ ಜೊತೆ ಮಲ್ಕೊಂಡಿರ್ತಾನೆ ಅವನು, ನಾನು ಇಲ್ಲಿ ಸಪ್ರೇಟ್ ಆಗಿರ್ತೀನಿ. ಸೊ ನನಗೆ ಆ ಫೀಲಿಂಗ್ ಬಂತು. ಬಟ್ ದೆನ್ ಅವ್ನು ಎದ್ದಿದ್ದಾಗ ಏನು ಅಂದರೆ, ಅವ್ರ ಅಪ್ಪನ ಹತ್ರ ಇರ್ಬೇಕಾದ್ರೆ ನನ್ನನ್ನು ತಿರುಗಿ ನೋಡ್ಬಿಟ್ಟು ನನ್ನ ಹತ್ರ ಬರಬೇಕು ಅಂತಾನೆ, ನನ್ನ ಹತ್ರ ಇದ್ದಾಗ ಅವ್ರ ಹತ್ರ ಹೋಗ್ಬೇಕು ಅಂತಾನೆ. ಇಟ್ಸ್ ನಾಟ್ ಫಿಕ್ಸ್ಡ್, ಇವ್ರೊಬ್ಬರ ಜೊತೆನೇ ಇರ್ಬೇಕು ಅಂತ ಅವ್ನು ಇಲ್ಲ. ಸೊ ಹಿ ಎಂಜಾಯ್ಸ್ ಬೋತ್ ಆಫ್ ಅಸ್. ಸೊ ಅದೊಂದು ವಿಷಯದಲ್ಲಿ ಸದ್ಯಕ್ಕೆ ಇನ್ನೂ ನನ್ಗ ಫೀಲಿಂಗ್ ಬಂದಿಲ್ಲ, ಮುಂದೆ ಬರುತ್ತೆ. ಓಕೆ, ಒಂದಿಷ್ಟು ರ್ಯಾಪಿಡ್ ಫೈರ್ ಕ್ವೆಶನ್ಸ್ ಇದೆ, ಅದನ್ನ ಮಾಡಿ ಮುಗಿಸ್ಬಿಡೋಣ, ನಾನು ನಿಮ್ಗೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಓಕೆ, ಏನಂದ್ರೆ ಇವಾಗ ತಾಯಿ ಆದ್ಮೇಲೆ ಮದರಿಗೆ ಏನ್ ಮಾಡ್ತಾರೆ ಅಂದ್ರೆ ಒಂದಿಷ್ಟು ಅಡ್ವೈಸ್ ಕೊಡ್ತಿರ್ತಾರೆ. ವರ್ಸ್ಟ್ ಅಡ್ವೈಸು ಮತ್ತೆ ತುಂಬಾ ಚೆನ್ನಾಗಿರೋ ಅಡ್ವೈಸ್ ಯಾವುದು ನಿಮಗೆ ಸಿಕ್ಕಿರೋದ್ರಲ್ಲಿ? ತಾಯಿ ಆದ್ಮೇಲೆ ಅಡ್ವೈಸ್ ಕೊಡ್ತಾ ಇರ್ತಾರಲ್ವಾ? ಸಿಕ್ಕಾವಡೆ ಕೊಡ್ತಾರೆ. ಪ್ರಾಬಬ್ಲಿ ವರ್ಸ್ಟ್ ಅಡ್ವೈಸ್ ಏನು ಅಂತ ಹೇಳಿದ್ರೆ, ಇವಾಗ ಆಫ್ ಲೇಟ್ ನಾನು ತುಂಬಾ ನೋಡ್ತಾ ಇದ್ದೀನಿ, ಈ ಅಜ್ಜಿದಿರೆಲ್ಲ ಇರ್ತಾರಲ್ಲ, ಈ ಮಕ್ಳಿಗೆ ಶುಗರ್ ಸಾಲ್ಟ್ ಕೊಡ್ಬೋದು ಅಂತ ಹೇಳ್ತಾರೆ. ದಟ್ ಈಸ್ ರಾಂಗ್. ಮಕ್ಳಿಗೆ ಡೈಜೆಸ್ಟಿವ್ ಸಿಸ್ಟಮ್ ಇನ್ನೂ ರೆಡಿ ಇರೋದಿಲ್ಲ. ಅಟ್ಲೀಸ್ಟ್ 2 ವರ್ಷದವರೆಗೂ ಯು ಶುಡ್ ಅವಾಯ್ಡ್ ಶುಗರ್ ಆ್ಯಂಡ್ ಸಾಲ್ಟ್. ಸೊ ಐ ಥಿಂಕ್ ದಟ್ ಈಸ್ ದ ವರ್ಸ್ಟ್ ಅಡ್ವೈಸ್. ನಾನು ಕೇಳಿರೋದ್ರಲ್ಲೇ ವರ್ಸ್ಟ್ ಅಡ್ವೈಸ್. ಆ ವಿಷಯಕ್ಕೆ ಎಷ್ಟೆಷ್ಟೋ ಜಗಳಗಳೆಲ್ಲ ಆಗೋಗಿದೆ. ಬಟ್ ಮಕ್ಕಳ ಡೈಜೆಸ್ಟಿವ್ ಸಿಸ್ಟಮು ಇನ್ ಕೇಸ್ ಈ ಮುಖಾಂತರ ಆದರೂ ಒಂದು ಮೆಸೇಜ್ ಹೋಗ್ತಿದೆ ಅಂದರೆ, ದಯವಿಟ್ಟು ಡೋಂಟ್ ಲಿಸನ್ ಟು ಎನಿ ಎಲ್ಡರ್ಸ್. ಡಾಕ್ಟರ್ನ ಮಾತ್ರ ಕೇಳಿ. ಶುಗರ್ ಸಾಲ್ಟ್ ಎಳೆ ಮಕ್ಕಳಿಗೆ ಕೊಡಬೇಡಿ. ಡೋಂಟ್ ಗಿವ್. ಸೊ ವರ್ಸ್ಟ್ ಅಡ್ವೈಸ್ ಅದು. ಬೆಸ್ಟ್ ಅಡ್ವೈಸ್ ಯಾವುದು? ಬೆಸ್ಟ್ ಅಡ್ವೈಸ್ ಅಂತ ಹೇಳಿದ್ರೆ, ನಮ್ಮ ಅತ್ತೆ ಆ್ಯಕ್ಚುಲಿ ಹೇಳಿದರು ನನಗೆ, ಏನಂತ, ಊಟದಲ್ಲಿ ಏನು ಹೀಟ್ ಪದಾರ್ಥಗಳಿರುತ್ತೆ ಆ್ಯಂಡ್ ಅದೆಲ್ಲ ಪದಾರ್ಥಗಳನ್ನ ಡಿಫ್ರೆನ್ಶಿಯೇಟ್ ಮಾಡ್ತಾರಲ್ಲ, ಸೊ ವಯಸ್ಸಾದವ್ರಿಗೆ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಏನಕ್ಕೆ ಮಗುಗೆ ಹೊಟ್ಟೆ ನೋವಾಗ್ತದೆ ಅಥವಾ ನಾರ್ಮಲ್ ಆಗ್ತದೆ ಅಂತ. ದಟ್ ಈಸ್ ದ ಬೆಸ್ಟ್ ಅಡ್ವೈಸ್. ಬಟ್ ಅದಕ್ಕಿಂತ ಬೆಸ್ಟ್ ಅಡ್ವೈಸ್ ಏನು ಹೇಳಿ ನನಗೆ ಗೊತ್ತಿಲ್ಲ. ನನಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಿರೋ ಅಡ್ವೈಸ್. ಬಿಕಾಸ್ ಅವ್ರು ಹೇಳಿದ್ದಕ್ಕೆ ನನ್ನ ಮಗನ್ನ ಆ ಊಟದಿಂದ ಸಪ್ರೇಟ್ ಮಾಡಿ ಬೇರೆ ಇವಾಗ ಸಮ್ಮರ್ ಅಲ್ವಾ, ಕೂಲ್ ಆಗಿರುವಂಥ ಊಟ ಕೊಟ್ಟು ಅವನಿಗೆ ನಾನು ಇದು ಮಾಡಿದೆ. ಸೊ ಐ ಥಿಂಕ್ ಫಾರ್ ಮೀ ದಟ್ ವಾಸ್ ದ ಬೆಸ್ಟ್ ಅಡ್ವೈಸ್. ಬಟ್ ನಾನು ಬೇರೆ ಮದರ್ಸ್ನ ನಾನಿನ್ನೂ ಅದ್ರ ಬಗ್ಗೆ ಕೇಳಿಲ್ಲ. ಓಕೆ, ಫೈನ್. ಒಂದು ಮದರ್ ಆಗಿ, ಆ್ಯಸ್ ಎ ಮದರ್, ನಿಮಗೇನಾದರೂ ಒಂದು ಸೂಪರ್ ಪವರ್ ಸಿಕ್ತು ಅಂದರೆ ನೀವು ಯಾವುದಕ್ಕೆ ಅದನ್ನು ಮದರ್ ಆಗಿನೇ ನೀವು ಥಿಂಕ್ ಮಾಡಬೇಕು, ನಾರ್ಮಲ್ ಆಗಿಲ್ಲ. ಇವಾಗ ನೀವು ಮದರ್ ಆಗಿರೋದ್ರೆ ನಿಮಗೆ ಇವಾಗ ಮದರಿಗೆ ಒಂದು ಸೂಪರ್ ಪವರ್ ಬಂತಪ್ಪ ಅಂದರೆ ನೀವು ಏನು ಸೂಪರ್ ಪವರ್ ತೊಗೊಳಕ್ಕೆ ಇಷ್ಟಪಡ್ತೀರಾ ಮತ್ತು ಯಾಕೆ? ಮದರ್ ಆಗಿನ ಮಗು ಹುಟ್ಟಿದ ತಕ್ಷಣ ಮಗುಗೆ ಎಷ್ಟು ಪ್ರಾಬ್ಲಮ್ ಆಗ್ತಿರುತ್ತೋ ತಾಯಿಗೂ ಅಷ್ಟೇ ಪ್ರಾಬ್ಲಮ್ ಆಗ್ತಿರುತ್ತೆ. ನನಗೆ ಸೂಪರ್ ಪವರ್ ಏನಾದರೂ ಇತ್ತು ಅಂತ ಹೇಳಿದ್ರೆ, ಐ ವಾಂಟ್ ಟು ಬಿ ವೆರಿ ನಾರ್ಮಲ್. ಅಂದರೆ ನಾನು ನಾರ್ಮಲ್ ಆಗಿ ಹೇಗಿದ್ನೋ ಬಿಫೋರ್ ಪ್ರೆಗ್ನೆನ್ಸಿ, ಲೈಕ್ ಎನರ್ಜೆಟಿಕ್ ಆಗಿ, ಎಂತೂಸಿಯಾಸ್ಟಿಕ್ ಆಗಿ, ಎನರ್ಜಿ ಎಲ್ಲ. ಬಿಕಾಸ್ ಆಫ್ಟರ್ ಡೆಲಿವರಿ ಎಲ್ಲ ಎನರ್ಜಿ ಹೊಟ್ಟೋಗಿರುತ್ತೆ, ಇರೋದೇ ಇಲ್ಲ. ಆ್ಯಂಡ್ ನಿಮಗೆ ಸಿಕ್ಕಾಪಟ್ಟೆ ನಿದ್ದೆ ಬೇಕಾಗಿರುತ್ತೆ. ಸೊ ಆ ಒಂದು ಎನರ್ಜಿ ನನ್ನಲ್ಲಿ ಇದ್ದಿದ್ದಿದ್ರೆ, ಐ ಮೀನ್ ಎನಿ ಮದರ್ ಫಾರ್ ದಟ್ ಮ್ಯಾಟರ್, ಆ ಫಸ್ಟ್ ಫೇಸ್ ಇರುತ್ತಲ್ಲ, ಅದು ಆ ಎನರ್ಜಿ ತಗೊಳ್ತಾ, ಅದೇ ಸೂಪರ್ ಪವರ್ ಅನ್ಕೊಳ್ತೀನಿ ನಾನು. ಬಿಕಾಸ್ ದಟ್ ಈಸ್ ದ ಮೋಸ್ಟ್ ನೀಡೆಡ್. ಒಂದು ಎಳೆ ಮಗುನ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ. ಸೊ ಐ ಥಿಂಕ್ ದಟ್ ಇಸ್ ದ ಸೂಪರ್ ಪವರ್. ಓಕೆ, ತಾಯಿ ಆದಮೇಲೆ ಬಿಗ್ಗೆಸ್ಟ್ ಸರ್ಪ್ರೈಸ್ ನಿಮಗೆ ಸಿಕ್ಕಿದ್ದು ಅಂದರೆ ಯಾವುದ್ರ ಬಗ್ಗೆ, ಯಾವುದು ಅಂತ? ಅದೇ ನಾನೇ ಚೇಂಜ್ ಆಗಿಬಿಟ್ಟಿದ್ದೀನಿ. ಸೊ ದಟ್ಸ್ ದ ಇಟ್ಸ್ ನಾಟ್ ಮೀ. ಇವಾಗ ನಾನು ಒಂದು ವಿಷಯದ ಬಗ್ಗೆ ಯಾರಾದರೂ ಏನಾದರೂ ಮಾಡಿದ್ರು ಅಂದರೆ, ಅಯ್ಯೋ ಇದು ಹಿಂಗೆಲ್ಲ ಹಿಂಗಿರುತ್ತೆ, ಇಟ್ಸ್ ಓಕೆ ಅಂತ ಅನ್ಕೊಂಡು ಸಮಾಧಾನ ಆಗ್ತದೆ. ಈಗೇನು ಅಂದರೆ
ಅದನ್ನು ಇನ್ ಡೆಪ್ತ್ ಹೋಗಿ ಜಗಳ ಆಡಿ ಆಮೇಲೆ ಅದನ್ನು ರೆಕ್ಟಿಫೈ ಮಾಡಿ ನೀವು ಅದನ್ನು ಅರ್ಥ ಮಾಡ್ಕೋಬೇಕು, ನಾನು ಅರ್ಥ ಮಾಡ್ಕೋಬೇಕು, ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತಲೂ ನಾನು ಇನ್ ಡೆಪ್ತ್ ಹೋಗ್ತೀನಿ. ಆ್ಯಂಡ್ ಅದನ್ನು ಆಫ್ ಲೇಟೇ ನಾನು ರಿಯಲೈಸ್ ಮಾಡ್ಕೊಂಡಿದ್ದು, ನಾನು ಈ ಥರ ಟಾರ್ಚರ್ ಇಡ್ತಾ ಇದ್ದೀನಿ ಒಬ್ಬೊಬ್ರಿಗೂ. ಐ ಹ್ಯಾವ್ ಟು ಮೇಕ್ ಶೋರ್ ದಟ್ ದೇ ಆಲ್ಸೋ ಅಂಡರ್ಸ್ಟ್ಯಾಂಡ್ ಅಂತ. ಯಾಕಂದ್ರೆ ನಾನು ಕೆಟ್ಟೊಳಗ್ಬಾರ್ದಲ್ವಾ, ನೀವು ಅರ್ಥ ಮಾಡ್ಕೊಳ್ಳಿ ಅನ್ನೋದು. ಸೊ ನಾನು ಅಷ್ಟು ಒಂಥರ ಇಮೋಷ್ನಲಿ ಫುಲ್ ಬೌಂಡ್ ಆಗಿಬಿಟ್ಟಿದ್ದೀನಿ. ನನಗೆ ಹೇಳೋಕ್ಕಾಗ್ತಿಲ್ಲ ಅದೆಷ್ಟು ಇಮೋಷ್ನಲಿ ಡೀಪಾಗಿ ಹೋಗಿದ್ದೀನಿ ಅಂತ. ಸೊ ಐ ಥಿಂಕ್ ದಟ್ ಇಸ್ ದ ಡಿಫ್ರೆಂಟ್ ಮೀ. ಆ್ಯಂಡ್ ಅದಲ್ದಿರ ನನ್ನ ಸ್ಕಿನ್ನು, ನನ್ನ ಹೇರು, ನಾನಿರೋ ರೀತಿ, ಆ್ಯಂಡ್ ದಿನಕ್ಕೆ ಎಷ್ಟು ಹೇರ್ ಹೋಗುತ್ತೆ. ಐ ಮೀನ್ ಐ ಆಮ್ ಸ್ಟಿಲ್ ಸರ್ಪ್ರೈಸ್ಡ್, ಕೂದಲಿನೂ ಇಷ್ಟೊಂದಿದೆಯಲ್ಲ ಅಂತ. ಅದನ್ನ ನಿಮ್ಗೆ ಹೇಳಿದಾರ ಯಾರಾದ್ರೂ? ಇವಾಗ ಮಗು ನಗೋದಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಕೂದಲು ಉದ್ರತೆ ತಾಯಂದ್ರಿಗೆ ಅಂತ ಹೇಳ್ತಾರೆ. ಅದು ನಮ್ಮಮ್ಮ. ಹೌದಾ? ನಿನ್ನ ಮಗ ನಿನ್ನ ನೋಡಿ ನೋಡ್ತಾನಲ್ಲ, ನಿಮ್ಮ ಮಗ ನಿನ್ನ ನೋಡಕ್ ಶುರು ಮಾಡಿದ್ರೆ ನಿನ್ ಕೂದಲು ಉದುರುತ್ತೆ ಅಂತ. ನಾನು ಯಾಕೆ ಹಂಗೆ ಹೇಳ್ತೀರಾ? ಹಂಗೆಲ್ಲ ಹೇಳ್ಬೇಡಿ, ನನ್ನ ಕೂದಲು ಯಾಕೆ ಉದುರ್ಬೇಕು. ಬಿಕಾಸ್ ಅದಕ್ಕೆ ಮುಂಚೆ ನಾನು ನಂಗೆ ಲಶ್ಯ ಸೇರಿದೆ ಅಂತೆಲ್ಲ ಫುಲ್ ಹಿಂಗೆಲ್ಲ ಆಡ್ಕೊಂಡು ಮನೆ ಇಡೀ ಕುಂಡಾಡ್ತಾ ಇದ್ದೆ. ಕೂದಲು ಉದ್ರಕ್ಕೆ ಶುರು ಆದಾಗ ನಂಗೆ ಎಷ್ಟು ಬೇಜಾರಾಯಿತು ಅಂದರೆ ಐ ಕಾಂಟ್ ಎಕ್ಸ್ಪ್ಲೇನ್. ಫುಲ್ ಬೇಜಾರು ನಾನು, ಅಷ್ಟು ಬೇಜಾರು, ಇಷ್ಟೆಷ್ಟು ಹೋಗುತ್ತಿತ್ತು. ಆಮೇಲೆ ನಾನು ಡಾಕ್ಟರ್ನ ಕೇಳಿದೆ, ಡಾಕ್ಟರ್ ನೀವು ಕೊಡೋ ಮೆಡಿಸಿನ್ ಎಲ್ಲ ತಗೊಳ್ತಾ ಇದ್ದೀನಿ, ಯಾಕೆ ನನ್ನ ಕೂದಲು ಉದುರ್ತಾ ಇದೆ ಅಂತ. ದೆನ್ ಶಿ ವಾಸ್ ಲೈಕ್ ಇಟ್ ಇಸ್ ನಾರ್ಮಲ್ ಕವಿತಾ, ಏನಕ್ಕೆ ಹಿಂಗೆ ಮಾತಾಡ್ತಾ ಇದೆಯಾ ಅಂತ. ನಾನು ಇಷ್ಟೊಂದು ನಾರ್ಮಲ್ ಅಂತ ಹೇಳಿ, ಬಟ್ ದೆನ್ ಇಟ್ ವಿಲ್ ಟೇಕ್ ಟೈಮ್ ನಿಮಗೆ ಅದನ್ನೆಲ್ಲ ಎಕ್ಸೆಪ್ಟ್ ಮಾಡ್ಕೊಳಕ್ಕೆ. ಅದರಲ್ಲೂ ನಾನು ಚಂದ, ನೀವೇನು ವಾಟ್ ಆರ್ ಯು ಫೇಸಿಂಗ್, ನಾನು ನನ್ನ ಕೂದಲೆಲ್ಲ ಹೋಗ್ತಿದ್ದೆ ನಿಮ್ಗೇನು ಗೊತ್ತು. ಅವರು ನಂಗೆ ತಮಾಷೆ ಮಾಡ್ತಿರ್ತಾರೆ, ನೀನು ಬಾಲ್ಡ್ ಆಗಿಲ್ವಾ, ಆಗುತ್ತೆ ಅಂತ. ಓಕೆ, ಸೊ ಮೀ ಟೈಮ್ ಹೆಂಗೆ ಡಿಫೈನ್ ಮಾಡ್ತೀರಾ ಇವಾಗ? ಮೀ ಟೈಮ್ ಎಲ್ಲ ಇಲ್ವೇ ಇಲ್ಲ, ಹಿಸ್ ಟೈಮ್ ಆಗೋಗಿದೆ. ಅದು ME ಹೋಗ್ಬಿಟ್ಟು HIS ಆಗೋದು. ಯಾಕೆಂದರೆ ಮೀ ಟೈಮ್ ಅಂದರೆ ಇದಾದ್ಮೇಲೆ ಸಿಗ್ಬೇಕು ನನಗೆ. ಸ್ವಲ್ಪ ವರ್ಕೌಟ್ ಮಾಡಿ ಸ್ವಲ್ಪ ಸೆಟ್ಲ್ ಆಗೋದಕ್ಕೆ ಟೈಮ್ ಸಿಗುತ್ತೆ. ದಟ್ ಇಸ್ ವೆನ್ ಐ ಗೆಟ್ ಮೀ ಟೈಮ್. ಬಟ್ ಇಲ್ಲ ಅಂದ್ರೆ ಐ ಆಮ್ ನಾಟ್ ಸ್ಯಾಡ್. ಯಾವಾಗ್ಲಾರ ಒಂದ್ಸತಿ ಸ್ವಿಮ್ಮಿಂಗ್ ಹೋಗ್ತಾ ಇರ್ತೀನಿ, ಅದನ್ನ ನಾನು ಮೀ ಟೈಮ್ ಅಂತ ನಾನೇ ಅನ್ಕೋಬೇಕಷ್ಟೇ. ಅದು ನಮ್ಮ ಅಪಾರ್ಟ್ಮೆಂಟಲ್ಲೇ ಇರುತ್ತೆ, ಆಚೆನೂ ಹೋಗೋದಿಲ್ಲ. ಅಥವಾ ಎಲ್ಲಾರ ಅಂಗಡಿಗೆ ಹೋದ್ರೆ ಅದು ಮೀ ಟೈಮ್ ಅಂತ ಅನ್ಕೊಳ್ಳೋದು ನಾನು. ಬಟ್ ನಾನು ಬೇಜಾರಿಲ್ಲ ನನಗೆ. ಐ ಆಮ್ ವೆರಿ ವೆರಿ ಹ್ಯಾಪಿ ಮದರ್ಹುಡ್ಡಲ್ಲಿ. ಇಟ್ಸ್ ನೈಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ನಾನು ಇವತ್ತು ಕರೆದಿದ್ದೆ ಬೇಕು ಅಂತ ಅಷ್ಟೇ ಮಾತಾಡಬೇಕು, ನಿಮ್ಮ ಮಗು ಬಗ್ಗೆ ನಿಮ್ಮ ಬಗ್ಗೆ ಮಾತಾಡಬೇಕು ಅಂತಂದು. ಹೋಪ್ಫುಲಿ ನಾನು ಒಂದಿಷ್ಟು ಕವರ್ ಮಾಡಿದ್ದೀನಿ ಅಂತ ನಾನು ಅಂದ್ಕೊಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ನೀವು ಬಂದು ಇಷ್ಟೊತ್ತು ಮಾತಾಡಿದ್ದೀರಾ, ನಿಮ್ಮ ಟೈಮ್ನ ನನಗೆ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ನನಗೂ ಆ್ಯಕ್ಚುಲಿ ನೀವು ಕೇಳಿರೋ ಪ್ರಶ್ನೆಗಳಲ್ಲಿ ನನಗೂ ತುಂಬ 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 ರಿಯಲೈಸೇಷನ್ಸ್ ಆಗಿದೆ. ಬಟ್ ಯಾ, ಐ ಆಮ್ ಗ್ರೇಟ್ಫುಲ್ ಟು ಮೈ ಲೈಫ್. ನನ್ನ ಜೀವನದಲ್ಲಿ ನಾನು ಹಿಂಗಿರುತ್ತೆ ಅಂತಲೇ ನಾನು ಅಂದ್ಕೊಂಡಿರಲಿಲ್ಲ. ಸೊ ನನ್ನ ಮಗ ಬಂದಾದ್ಮೇಲೂ ಐ ಆಮ್ ಸೋ ಗ್ರೇಟ್ಫುಲ್ ಟು ಚಂದನ್, ನನ್ನ ಪೇರೆಂಟ್ಸ್, ಅವ್ರ ಪೇರೆಂಟ್ಸ್ ಎಲ್ಲರಿಗೂ. ಆ್ಯಂಡ್ ಇಟ್ಸ್ ವೆರಿ ಡಿಫ್ರೆಂಟ್. ಒಂಥರ ಖುಷಿ ಇದೆ, ಒಂಥರ ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಬಟ್ ನನಗೆ ಇವಾಗ ಲೈಕ್ ಇಂಡಿಯಾ ಇಸ್ ಅಟ್ ವಾರ್ ಅಂತ ಹೇಳಿದಾಗ ನಮಗೂ ಇನ್ನೊಂದು ಭಯ ಶುರು ಆಗತ್ತಲ್ಲ. ಸೊ ಐ ಡೋಂಟ್ ನೋ ಇವಾಗ ನನಗೆ ಹೇಗಿದೆ, ನನ್ನ ಫೀಲಿಂಗ್ ಹೇಗಿದೆ ಅಂದರೆ ನಾನು ಮದರ್ಹುಡ್ನ ಎಂಜಾಯ್ ಮಾಡಲಾ ಇಲ್ಲ ಈ ವಾರ್ ಬಗ್ಗೆ ಯೋಚನೆ ಮಾಡಲಾ ಏನು ಅಂತ ಅರ್ಥ ಆಗ್ತಿಲ್ಲ. ಸೊ ಬಟ್ ಇಟ್ಸ್ ಓಕೆ. ಬಟ್ ಐ ವಿಶ್ ಆಲ್ ದ ಮದರ್ಸ್ ವೆರಿ ವೆರಿ ಹ್ಯಾಪಿ ಮದರ್ಸ್ ಡೇ. ಆ್ಯಂಡ್ ಹೊಸ ಮದರ್ಸ್ಗೆ ಎಸ್ಪೆಷಲಿ ಪ್ಲೀಸ್ ಟೆನ್ಷನ್ ತೊಗೋಬೇಡಿ, ಎಲ್ಲ ನಾರ್ಮಲ್ ಆಗಿರುತ್ತೆ. ಯಾ, ಬಿಕಾಸ್ ದಟ್ಸ್ ಅ ವೆರಿ ಇಂಪಾರ್ಟೆಂಟ್. ಪ್ರತಿ ತಾಯಿಗೂ ರೆಸ್ಟ್ ಬೇಕಾಗಿರುತ್ತೆ, ಟೆನ್ಷನ್ ಫ್ರೀ ಬೇಕಾಗಿರುತ್ತೆ, ಒಬ್ಬರಾದರೂ ಮಾರಲ್ ಸಪೋರ್ಟ್ ಬೇಕಾಗಿರುತ್ತೆ. ಆ್ಯಂಡ್ ದಟ್ ಈಸ್ ನೆಸೆಸರಿ. ಆ್ಯಂಡ್ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್. ನಾನು ನಿಜವಾಗ್ಲೂ ದಿನಾಗಲೂ ಪ್ರೇ ಮಾಡ್ತೀನಿ, ಅಪ್ಪ ಥ್ಯಾಂಕ್ ಯು ದೇವ್ರೆ, ನನ್ನ ಲೈಫ್ ಇಷ್ಟು ಆರಾಮಾಗಿದೆ ಅಂತ ಹೇಳಿ. ಸೊ ಇಟ್ಸ್ ಅ ಗ್ರೇಟ್ ಜರ್ನಿ ಟಿಲ್ ನೌ. ಥ್ಯಾಂಕ್ ಯು ಸೋ ಮಚ್ ಕವಿ. ಥ್ಯಾಂಕ್ ಯು ಸೋ ಮಚ್. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳಿಗಾಗಿ ವಿಶ್ವವಾಣಿ TV ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.